ನವರಾತ್ರಿಯ 4ನೇ ದಿನ ದುರ್ಗಾಮಾತೆಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ 4ನೇ ದಿನ ಪೂಜೆ ಮಾಡುವ ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಹೂವು ಅಂದರೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಹಾಗೆ ಮಲ್ಲಿಗೆ ಹೂವಲ್ಲಿ ಸಾಕಷ್ಟು ವಿಧಗಳಿವೆ. ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಅಂತ ನಾನಾ ರೀತಿಯ ವಿಧಗಳಿದೆ. ಯಾವುದು ಮಲ್ಲಿಗೆ ಹೂವು ಸಿಗುತ್ತೆ ಅದನ್ನು ಪೂಜೆಗಿಟ್ಟು ಕುಂಬಳಕಾಯಿಯಿಂದ ಮಾಡಿದ ಹಲ್ವಾ ಅಥವಾ ಬೂದ್ ಕುಂಬಳಕಾಯಿ ಕಾಶಿ ಹಲ್ವಾ ಅಂತ ಹೇಳ್ತೀವಲ್ಲ, ಅದನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಕೂಷ್ಮಾಂಡ ದೇವಿಯ ಈ ಮಂತ್ರವನ್ನು ಪಠಿಸಬೇಕು. ಯಾವುದು ಆ ಮಂತ್ರ ಅಂದರೆ ಓಂ ಕೂಷ್ಮಾಂಡ ದೇವಿಯೈ ನಮಃ ಅಂತ 108 ಸಾರಿ ಈ ಮಂತ್ರವನ್ನು ಜಪಿಸಿಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ದೇವಿಯನ್ನು ಪೂಜೆ ಮಾಡುವುದರಿಂದ ಆರೋಗ್ಯ, ಸೌಂದರ್ಯ, ದೀರ್ಘಾಯುಷ್ಯ ಲಭಿಸುತ್ತದೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಭಕ್ತಿ, ನಂಬಿಕೆಯಿಂದ ಪೂಜೆ ಮಾಡಿ ಬೇಡಿಕೊಂಡ್ರೆ ನವಗ್ರಹದ ದೋಷಗಳು, ಜಾತಕ ದೋಷಗಳು ಸುಲಭವಾಗಿ ನಿವಾರಣೆಯಾಗುತ್ತೆ. ಕೂಷ್ಮಾಂಡ ದೇವಿಗೆ 8 ಕೈಗಳಿವೆ. ಅದಕ್ಕೆ ಅಷ್ಟಭುಜ ದೇವಿ ಅಂತಲೂ ಕೂಡ ಕೂಷ್ಮಾಂಡ ದೇವಿಯನ್ನು ಕರೆಯುತ್ತಾರೆ. ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡುವುದರಿಂದ ಸರಸ್ವತಿ ಹಾಗೂ ಮಹಾಲಕ್ಷ್ಮೀ ದೇವಿ ಪ್ರಸನ್ನರಾಗಿ ಅನುಗ್ರಹಿಸುತ್ತಾರೆ. ಗ್ರಹಗಳ ರಾಜ ಎಂದು ಕರೆಯುವ ಸೂರ್ಯನನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುವ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡೋದ್ರಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ಕಷ್ಟಗಳಿದ್ದರೂ, ಉದ್ಯೋಗದಲ್ಲಿ ಅಡೆತಡೆಗಳಿದ್ದರೂ ಕೂಡ ಕಡಿಮೆ ಆಗುತ್ತದೆ. ಬ್ರಹ್ಮಾಂಡದ ಅಸ್ತಿತ್ವವೂ ಇಲ್ಲದ ಕಾಲದಲ್ಲಿ ಕೂಷ್ಮಾಂಡ ದೇವಿಯು ತನ್ನ ನಗು ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು. ಅದಕ್ಕಾಗಿ ಕೂಷ್ಮಾಂಡ ದೇವಿಯನ್ನು ಸೃಷ್ಟಿಕರ್ತೆ ಅಂತಲೂ ಕೂಡ ಹೇಳಲಾಗುತ್ತದೆ. ಕೂಷ್ಮಾಂಡ ದೇವಿ ಸೃಷ್ಟಿಕರ್ತೆಯಾದ ಶಕ್ತಿ ರೂಪವಳಾಗಿದ್ದಾಳೆ. ಕೂಷ್ಮಾಂಡ ಎಂಬ ಪದವು ಕು ಎಂದರೆ ಚಿಕ್ಕದು ಅಥವಾ ಸಣ್ಣದು ಎಂಬ ಅರ್ಥ ಕೊಡುತ್ತೆ. ಉಷ್ಮ ಎಂದರೆ ಉಷ್ಣತೆ, ಅಂಡ ಅಂದರೆ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ. ಕೂಷ್ಮಾಂಡ ಅಂದರೆ ಏನಪ್ಪ ಅರ್ಥ ಅಂದರೆ ದೇವಿಯು ಚಿಕ್ಕ ಉಷ್ಣತೆಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಎಂಬ ಅರ್ಥ ಬರುತ್ತೆ. ಕೂಷ್ಮಾಂಡ ದೇವಿಯ ಕಥೆಯನ್ನು ನಾನಿಲ್ಲಿ ಸಿಂಪಲ್ಲಾಗಿ ತಿಳಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಿಂದೆ ಬ್ರಹ್ಮಾಂಡ, ಜಗತ್ತು, ದಿಕ್ಕು, ಕಾಲ ಯಾವುದೂ ಇರಲಿಲ್ಲ. ಎಲ್ಲೆಲ್ಲೂ ಶೂನ್ಯವಿತ್ತು, ಯಾರೂ ಕೂಡ ಇರಲಿಲ್ಲ. ಕತ್ತಲೆಯಿಂದ ಆವರಿಸಿತ್ತು. ಆವಾಗ ಶಕ್ತಿರೂಪವಾದ ಕೂಷ್ಮಾಂಡ ದೇವಿಯು ತನ್ನ ಪ್ರಬಲ ಶಕ್ತಿಯಿಂದ ಅವರ ನಗುವಿನ ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರು. ಅವರ ನಗುವೇ ಬ್ರಹ್ಮಾಂಡದ ಆರಂಭಕ್ಕೆ ನಾಂದಿಯಾಯಿತು. ಕೂಷ್ಮಾಂಡ ದೇವಿಯು ಬ್ರಹ್ಮಾಂಡದೊಳಗೆ ದೇವತೆಗಳನ್ನು, ಗ್ರಹಗಳನ್ನು, ಪ್ರಾಣಿಗಳನ್ನು ನಿರ್ಮಿಸಿದರು. ಈ ಕಾರಣದಿಂದಾಗಿ ಕೂಷ್ಮಾಂಡ ದೇವಿಯನ್ನು ಸೃಷ್ಟಿಕರ್ತೆಯಾದ ಕೂಷ್ಮಾಂಡ ಎಂದು ಕರೆಯುತ್ತಾರೆ. ಅವಳು ಅಷ್ಟಭುಜ ದೇವಿಯಾಗಿದ್ದು ಸೂರ್ಯಮಂಡಲದಲ್ಲೇ ವಾಸ ಮಾಡುವ ದೇವಿಯಾಗಿದ್ದಾಳೆ. ಅವಳ ಕರುಣೆಯಿಂದ ಸೂರ್ಯನಿಗೆ ಪ್ರಕಾಶ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕೂಷ್ಮಾಂಡ ದೇವಿಯನ್ನು ಆರಾಧಿಸುವವರಿಗೆ ಆಯಸ್ಸು, ಆರೋಗ್ಯ, ವಿದ್ಯೆ, ಸಂಪತ್ತು, ಸೌಂದರ್ಯ ಎಲ್ಲವೂ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಸೂರ್ಯನಲ್ಲಿ ವಾಸಿಸುವ ಕೂಷ್ಮಾಂಡ ದೇವಿಯು ಏಕಮಾತ್ರ ದೇವಿಯಾಗಿದ್ದಾರೆ. ಇತರ ದೇವತೆಗಳು ಸೂರ್ಯನ ತಾಪವನ್ನು ತಾಳಲಾಗದೆ ದೂರವಿದ್ದಾಗ ಕೂಷ್ಮಾಂಡ ದೇವಿಯು ಆ ತಾಪವನ್ನು ತಾನು ಉಂಟು ಮಾಡಿದ ಶಕ್ತಿಯಂತೆ ತಾಳುತ್ತಾಳೆ. ಆಕೆ ಸೂರ್ಯನ ತೇಜಸ್ಸಿಗೆ ಶಕ್ತಿ ನೀಡುವ ದೇವಿಯಾಗಿದ್ದಾಳೆ. ಈ ಕಾರಣದಿಂದ ಅವಳನ್ನು ಸೂರ್ಯಮಂಡಲನಾಥ ಎಂದು ಸಹ ಕರೆಯುತ್ತಾರೆ. ಕೂಷ್ಮಾಂಡ ದೇವಿಯ ಪೂಜೆಯನ್ನು ನವರಾತ್ರಿಯ 4ನೇ ದಿನದಂದು ಮಾಡಲಾಗುತ್ತದೆ. ಈ ಪೂಜೆ ಮಾಡುವ ಮೂಲಕ ಭಕ್ತನಿಗೆ ಆರೋಗ್ಯ, ಆಯಸ್ಸು, ಭಯಮುಕ್ತ ಬದುಕು, ಕುಟುಂಬದಲ್ಲಿ ಶಾಂತಿ, ಸಂತೋಷ, ಜ್ಞಾನ ಎಲ್ಲವೂ ದೊರೆಯುತ್ತದೆ. ಇದು ಕೂಷ್ಮಾಂಡ ದೇವಿಯ ಚಿಕ್ಕದಾದ ಕತೆ. ಹಾಗೆ ನಾಳೆ ಕೂಷ್ಮಾಂಡ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು, ಇದೆಲ್ಲವನ್ನು ನೋಡೋಣ ಬನ್ನಿ. ಕೂಷ್ಮಾಂಡ ದೇವಿಯನ್ನು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4:50ರಿಂದ 5:50 ತನಕ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಇನ್ನು ಅಮೃತಗಳಿಗೆ ಬಂದು 9:20ರಿಂದ 11 ಗಂಟೆ ತನಕ ಇದೆ. ಆ ಟೈಮಲ್ಲೂ ಕೂಡ ಪೂಜೆ ಮಾಡಬಹುದು. ಇದು 2 ಟೈಮು ಆಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ಗೋಧೂಳಿ ಸಮಯ 5ರಿಂದ 6:40 ತನಕ ಇದೆ. ಆ ಸಮಯದಲ್ಲಿ ಶುದ್ಧವಾದ ಮನಸ್ಸಿನಿಂದ ಹಳದಿ ವಸ್ತ್ರವನ್ನು ಧರಿಸಿ ದೇವಿಗೆ ಪ್ರಿಯವಾದ ಬೂದುಗುಂಬಳಕಾಯಿ ಹಲ್ವಾ ಅಥವಾ ಮೊಸರನ್ನವನ್ನು ಮಾಡಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಬನ್ನಿ ಮರಕ್ಕೆ ಪೂಜೆ ಮಾಡುವವರು ಬೆಳಗಿನ ಜಾವ 6 ಗಂಟೆ ಒಳಗಡೆ ಪೂಜೆ ಮಾಡಿ ಬನ್ನಿ.
ಹೀಗೆ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಹಳದಿ ವಸ್ತ್ರವನ್ನು ಧರಿಸಿ ದೇವಿಗೆ ಪ್ರಿಯವಾದ ಹೂವನ್ನು ಅರ್ಪಿಸಿ ನೈವೇದ್ಯವನ್ನು ಇಟ್ಟು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ ದೇವಿಯನ್ನು ಒಲಿಸಿಕೊಳ್ಳಬಹುದು. ಈ ರೀತಿಯಾಗಿ ನೀವು ಕೂಡ ಪೂಜೆ ಮಾಡಿ ನವದುರ್ಗೆಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ದೇವಿಗೆ ಪ್ರಿಯವಾದ ಹೂವು, ನೈವೇದ್ಯ, ಹಳದಿ ವಸ್ತ್ರವನ್ನು ಧರಿಸಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು. ಹಾಗೆ ಪೂಜೆ ಮಾಡುವಾಗ ದೇವಿಯ ಮಂತ್ರವಾದ ಓಂ ಕೂಷ್ಮಾಂಡ ದೇವಿಯೇ ನಮಃ ಅಂತ 108 ಸಾರಿ ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆ ಮಾಡುತ್ತಾ ಮಂತ್ರವನ್ನು ಪಠನೆ ಮಾಡಬೇಕು. ಈ ರೀತಿಯಾಗಿ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.